ಸಿಎಂರನ್ನ ಕ್ಲರ್ಕ್ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಪ್ರಧಾನಿ ಮೋದಿ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ನಡೆಸ್ಕೊಳ್ತಾ ಇದ್ದಾರೆ ಅಂತ ಪ್ರಧಾನಿ ಅವರು ಹೇಳಿಕೆ ಕೊಟ್ಟಿದ್ದಾರಲ್ಲ, ಪಿಎಂ ಮೋದಿ ಅವರ ಅನುಕೂಲಕ್ಕೆ ತಕ್ಕಂತೆ ವ್ಯಾಖ್ಯಾನಿಸಿದ್ದಾರೆ. ಇದನ್ನ ಮಾಜಿ ಪ್ರಧಾನಿಗಳು ಅಂದ್ರೆ ಎಚ್.ಡಿ. ದೇವೇಗೌಡರು ಕೊಟ್ಟಿರುವಂತ ಹೇಳಿಕೆ, ಪ್ರತಿಕ್ರಿಯೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಥವಾ ವ್ಯಾಖ್ಯಾನಿಸಿದ್ದಾರೆ. ನಾವು ಹಿಂದೆ ಬಿಜೆಪಿ ಜೊತೆ ಹೋಗಿದ್ದಾಗಲೂ ಕೂಡ ಕಹಿ ಅನುಭವ ಆಗಿತ್ತು. ಮೋದಿ ಅವರಿಂದ ಬೇರೆ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ, ಅದರ ಬಗ್ಗೆ ಈಗ ಮಾತನಾಡೋಕೆ ಸಾಧ್ಯನಾ? ಪ್ರಧಾನಿ ಮೋದಿ ಅನುಕೂಲಕ್ಕೆ ತಕ್ಕಂತೆ ಅವರು ಮಾತನಾಡ್ತಾರೆ. ದೆಹಲಿಯಲ್ಲಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಧಾನಿಗಳ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಏನಂತ ರಿಯಾಕ್ಟ್ ಮಾಡಿದ್ದಾರೆ ನೋಡ ಬನ್ನಿ. ಕೊಯ್ಲೇಷನ್ ಗೌರ್ಮೆಂಟ್ ಬಗ್ಗೆ ಅವ್ರು ಟೀಕೆ ಮಾಡದೆ ಹೋಗ್ತಾರ ಅಲ್ಲಪ್ಪ. ಕೊಯ್ಲೇಷನ್ ಸರ್ಕಾರದ ಬಗ್ಗೆ ಟೀಕೆ ಮಾಡದೆ ಹೊಗಳ್ತಾರ ನಮ್ಮನ್ನ. ಬೇರೆ ಬೇರೆ ಸಂದರ್ಭದಲ್ಲಿ ಏನು ನಡೆದಿದೆ ಅಂತೂ ಹೇಳಿಬಿಡುವೆ. ಅದೀಗ ಯಾಕೆ ಹೇಳಕ್ಕೆ ಹೋದ ನಾನು? ಬಿ ಜೆ ಪಿ ಜೊತೆ ಸಂಬಂಧ ಮಾಡ್ಕೊಂಡಾಗ 3 ತಿಂಗಳಿಗೆ ಏನಾಯಿತು ಎಲ್ಲ ಬೇಡ. ಯಾರ ಬಗ್ಗೆ ಯಾರೋ ಲಘುವಾಗಿ ಮಾತಾಡೋದು ಬೇಡ. ಐ ಡೋಂಟ್ ವಾಂಟ್. ಯಾರ ಬಗ್ಗೆನೂ ನಾವು ಯಾವಾಗಲೂ ಲಘುವಾಗಿ ಮಾತಾಡೋ ಅಭ್ಯಾಸ ನನಗಂತೂ ಇಲ್ಲ. ಅದರ ಅಡ್ವಾಂಟೇಜು ನನಗೆ ಬೇಕಾಗಿಲ್ಲ. ಅದ್ರ ಒಳ್ಳೆ ಕಥೆ ಆಯ್ತಲ್ಲ ಅದು ಕೊಯ್ಲೇಷನ್ ಗೌರ್ಮೆಂಟ್ ಬಗ್ಗೆ. ಇದು ಎಚ್.ಡಿ. ದೇವೇಗೌಡರು ಕೊಟ್ಟಿರುವಂತ ಸ್ಟೇಟ್ಮೆಂಟ್. ಹಿಂದೆ ಬಿಜೆಪಿ ಜೊತೆ ಹೋಗಿದ್ದಾಗ 3 ತಿಂಗಳಕ್ಕೆ ಏನಾಯ್ತು ನಾವು ಅದನ್ನ ಹೇಳ್ಬೇಡ್ವೆ, ಎಲ್ಲ ಹೇಳೋದು ಬೇಡ ಈಗ. ಬಟ್ ಈ ಸಮ್ಮಿಶ್ರ ಸರ್ಕಾರದ ಬಗ್ಗೆ ಅವರಿಂದ ಮತ್ತೇನು ನಾವು ನಿರೀಕ್ಷೆ ಮಾಡೋದಕ್ಕಾಗುತ್ತೆ ಅನ್ನುವಂಥದ್ದನ್ನ ಅವರು ಸ್ಟೇಟ್ಮೆಂಟ್ ಕೊಡುವಂತ ಪ್ರತಿಕ್ರಿಯೆ ಕೊಡುವಂತ ಸಂದರ್ಭದಲ್ಲಿ ಹೇಳಿದ. ಹರೀಶ್ ನಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹರೀಶ್, ಮೇಲ್ನೋಟಕ್ಕೆ ಬಹಳ ಕೂಲ್ ಆಗಿ ಉತ್ತರಿಸಿದಂತ ರೀತಿಯಲ್ಲಿ ಕಂಡು ಬಂದರೂ ಕೂಡ ಪ್ರಧಾನಿ ಮೋದಿ ಅವರ ಇವತ್ತಿನ ಸ್ಟೇಟ್ಮೆಂಟ್ ವಿಚಾರವಾಗಿ ಎಚ್.ಡಿ. ದೇವೇಗೌಡರ ನಿಜವಾದಂತ ಯೋಚನೆಗಳು ಏನಿತ್ತು, ಅಭಿಪ್ರಾಯಗಳು ಏನಿತ್ತು, ಅದೇನಾದ್ರು ಗೊತ್ತಾಗ್ತಾ ಇತ್ತು ಅವರ ಮುಖಚಾರಲ್ಲಾಗಲಿ ಅಥವಾ ಆಫ್ ದ ಕ್ಯಾಮ್ರಾದಲ್ಲಿ ಅವರೇನಾದ್ರು ಮಾತನಾಡಿದ್ದು? ಹರೀಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹರೀಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹರೀಶ್, ಅಂದ್ರೆ ಬಹಳ ಕೂಲ್ ಆಗಿ ಹೇಳ್ದಂಗೆ ಹೇಳಿದ್ರು. ಮತ್ತೇನ್ ನಿರೀಕ್ಷೆ ಮಾಡೋದಕ್ಕೆ ಅವರಿಂದ ಆಗುತ್ತೆ, ಹಿಂದೆ ಆಗಿದ್ದೆ ನಾವು ಹೇಳ್ಬೇಡ್ವೆ, ಈ ತರದೆಲ್ಲ ಹೇಳಿದ್ರು ಕೂಡ ಪ್ರಧಾನಿ ಮೋದಿ ಅವರ ಇವತ್ತಿನ ಕೊಟ್ಟಿರುವಂತ ಕ್ಲರ್ಕ್ ಅನ್ನುವಂತ ಸ್ಟೇಟ್ಮೆಂಟ್ ವಿಚಾರವಾಗಿ ನಿಜವಾದಂತ ಅಭಿಪ್ರಾಯ ಅಥವಾ ಅವ್ರ ಭಾವನೆಗಳು ಹೇಗೆ ವ್ಯಕ್ತ ಆಗ್ತಾ ಇತ್ತು ಅವ್ರ ಮುಖಚಾರಲ್ಲಾಗಿರ್ಬೋದು, ಹಾವಭಾವದಲ್ಲಾಗಿರ್ಬೋದು, ಅಥವಾ ಆಫ್ ದ ಕ್ಯಾಮ್ರಾ ಏನಾದ್ರು ಮಾತನಾಡಿದ ಟೈಮ್ನಲ್ಲಿ? ಹರೀಶ್, ಹೌದು ಮಾಲ್ತೇಶ್, ಇವತ್ತು ರಾಷ್ಟ್ರೀಯ ಬಿಜೆಪಿ ಪರಿಷತ್ನಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಾಗಠಬಂಧನ್ ಬಗ್ಗೆ, ಅಂದ್ರೆ ದೇಶದಲ್ಲಿ ನಡೀತಿರ್ತಕ್ಕಂತ ಮಹಾಗಠಬಂಧನ್ ಮತ್ತೆ ಅದ್ರ ಜೊತೆಗೆ ನಡೀತಿರ್ತಕ್ಕಂತ ಒಂದಷ್ಟು ಬೆಳವಣಿಗೆಗಳ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದಷ್ಟು ವ್ಯಂಗ್ಯವಾಗಿ ಮಾತನಾಡಿದ್ರು. ಕರ್ನಾಟಕದಲ್ಲಿ ಕೂಡ ಜೋಶಿ ಸರ್ಕಾರದಲ್ಲಿ ಸಿಎಂ ಅನುಭವಿಸ್ತಿರ್ತಕ್ಕಂತ ಯಾತನೆಗಳ ಬಗ್ಗೆನೂ ಕೂಡ ಅವ್ರು ಹೇಳಿದಂದ್ರೆ, ಕುಮಾರಸ್ವಾಮಿ ಅವರು ಈ ಹಿಂದೆನೆ ಅವ್ರು ಹೇಳ್ಕೊಂಡ ಹಾಗೆ ನಾನು ಆ ಕ್ಲರ್ಕ್ ರೀತಿ ಕೆಲಸ ಮಾಡೋ ರೀತಿ ಆಗಿದೆ ಅನ್ನುವಂತಹದನ್ನ ಕುಮಾರಸ್ವಾಮಿ ಅವರು ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು, ಅದೇ ಅಭಿಪ್ರಾಯವನ್ನು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೊಡ್ಡ ಸಮಾವೇಶದಲ್ಲಿ ಇವತ್ತು ಹೇಳಿಕೆಯನ್ನ ಮಾಡಿದ್ದಾರೆ, ವ್ಯಂಗ್ಯ ಆಡಿದ್ದಾರೆ. ಇದೇ ವಿಚಾರವಾಗಿ ದೇವೇಗೌಡರು ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅಂದ್ರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಈ ತರ ಹೇಳ್ದಲೆ ಮತ್ತೆ ಇನ್ಯಾವ ತರ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ, ಮೋದಿ ಅವರು ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಅವರು ಮಾತಾಡ್ತಾರೆ. ಚುನಾವಣೆ ಇದೆ, ಹೀಗಾಗಿ ಅವರು ಕೂಡ ಚುನಾವಣೆಯನ್ನ ಎದುರಿಸಬೇಕಾಗತ್ತೆ. ಎಂತಹ ಸಂದರ್ಭದಲ್ಲಿ ಇಂತಹ ಹೇಳಿಕೆಗಳನ್ನ ಕೊಡೋದು ಅವರು ಸಹಜ ಪ್ರಧಾನಿ ಮೋದಿ ಅವರು ಅನ್ನುವಂಥದ್ದು ಹೇಳಿದ್ರೆ. ಮತ್ತೆ ಇದನ್ನ ದೇವೇಗೌಡರು ಹೆಚ್ಚಿನ ಸೀರಿಯಸ್ ಆಗಿ ಏನೋ ತೆಗೆದುಕೊಂಡಿಲ್ಲ. ಅಂತಂದ್ರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಇಂತಹ ಹೇಳಿಕೆಗಳನ್ನ ಕೂಡ ಹಿಂದೆ ಕೊಟ್ಟಿದ್ದಾರೆ. ಅಂದ್ರೆ ಸಾಲ ಮನ್ನಾ ವಿಚಾರವಾಗಿ ಮಾಧ್ಯಮಗಳಲ್ಲಿ ಬಂದ ಸುದ್ದಿಯನ್ನ, ಅಂದ್ರೆ 800 ರೈತರಿಗಷ್ಟೇ ಸಾಲ ಮನ್ನಾ ಆಗಿದೆ ಅನ್ನುವಂತಹದನ್ನ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಏನು ಹಿಂದೆ ಉಲ್ಲೇಖವನ್ನ ಮಾಡಿದ್ರು, ಅದ್ರ ಬಗ್ಗೆಯೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಹಾಗೆ ಇದು ಕೂಡ ದೇವೇಗೌಡರು ಹೇಳಿರ್ತಕ್ಕಂಥದ್ದು, ಅಂದ್ರೆ ಪ್ರಧಾನ ಮಂತ್ರಿ ಅವರು ಇಂತಹ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ. ಇಂತಹ ಹೇಳಿಕೆಗಳಿಗೆ ಹೆಚ್ಚು ಗಂಭೀರ ರೂಪ ಪಡ್ಕೊಳ್ಳೋದಿಲ್ಲ, ಮತ್ತೆ ಇದಕ್ಕೆ ಹೆಚ್ಚಿನ ಪರಿಗಣಿಸಬೇಕು ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸಬೇಕಾಗತ್ತೆ ಅನ್ನುವಂಥದ್ದನ್ನ ದೇವೇಗೌಡರು ಹೇಳಿರ್ತಕ್ಕಂಥದ್ದು. ಮಾಲ್ತೇಶ್, ಓಕೆ ಓಕೆ ಓಕೆ, ಥ್ಯಾಂಕ್ ಯು ಹರೀಶ್. ಬಹುಶಃ ಎಚ್.ಡಿ. ದೇವೇಗೌಡರು ನಾನು ಮೊದಲೇ ಹೇಳಿದಾಗೆ ಬಹಳ ಅದನ್ನು ಕೂಲ್ ಆಗಿ ಇಂಥದ್ದು ಬಿಟ್ಟರೆ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾ ಇದ್ರು ಕೂಡ ಬಹುಶಃ ಮುಂದಿನ ದಿನಗಳಲ್ಲಿ, ಯಾಕಂತಂದ್ರೆ ಇನ್ನಿರೋದೇ ಮುಂದಿನ ಹಂತದಲ್ಲಿ ಅವರು ಸುಸೂತ್ರವಾಗಿ ನಡೆಸ್ಕೊಳ್ಬೇಕಾದಂಥ ಒಂದು ಸವಾಲು.
ಏಕತ್ತಾದ್ರೆ ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಅದಕ್ಕೆ ಸೀಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಯಾವ್ಯಾವ ಕ್ಷೇತ್ರದಲ್ಲಿ ಯಾರು ಸ್ಪರ್ಧೆ ಮಾಡಬೇಕು ಇದೆಲ್ಲ ಬಹಳ ಗೊಂದಲ ಆಗ್ಬೋದು. ಆಗ ಕೆಲ ನಾಯಕರಿಂದ ಬರುವಂತ ಹೇಳಿಕೆಗಳು ಅಥವಾ ಆಗುವಂತ ಗೊಂದಲ ಇರುತ್ತಲ್ಲ, ಅದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೂ ಬಹಳ ಅಚ್ಚುಕಟ್ಟಾಗಿ ಬಳಸ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ದೇವೇಗೌಡರು ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಸಹಜವಾಗಿ ಅವಲೋಕಿಸಿರ್ತಾರೆ. ಆದರೆ ಅದನ್ನೇನು ಅವ್ರು ಗುಟ್ಟು ಬಿಟ್ಕೊಳ್ಳುವಂತ ರೀತಿಯಲ್ಲಿ ಅವ್ರು ಮಾತನಾಡದೆ ಹೋದ್ರು ಕೂಡ. ಹಾಗಾದ್ರೆ ಇವತ್ತು ದೇವೇಗೌಡರು ಈ ಪ್ರತಿಕ್ರಿಯೆ ಕೊಡೋದಕ್ಕೆ, ಇವರಿಂದ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗುತ್ತೆ ಅನ್ನುವಂಥ ಪ್ರತಿಕ್ರಿಯೆ ಕೊಡೋದಕ್ಕೆ ಕಾರಣ ಆಗಿದ್ದು ಅಂತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆ. ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಹೇಳಿದ್ರು ಅದಕ್ಕೆ ಇವ್ರು ಕೊಟ್ಟಿರುವಂತ ಕೌಂಟರ್ ಅಥವಾ ಪ್ರತಿಕ್ರಿಯೆ ಏನಿದೆ ನೋಡೋಣ ಬನ್ನಿ. और कर्नाटक में जहां गठबंधन की पहली सरकार बनी है, वहां के मुख्यमंत्री क्या कह रहे हैं? कर्नाटक के मुख्यमंत्री जो गठबंधन की सरकार के मुख्यमंत्री हैं, अभी तो कुछ ही महीने हुए हैं और ऐसे परेशान है वो कह रहे हैं कि उन्हें मुख्यमंत्री के बजाय एक क्लर्क मात्र बना करके रख दिया गया है. ಒಳ್ಳೆ ಕಥೆ ಆಯ್ತಲ್ಲ. ಅದು ಕೊಯ್ಲೇಷನ್ ಗೌರ್ಮೆಂಟ್ ಬಗ್ಗೆ ಅವ್ರು ಟೀಕೆ ಮಾಡದೆ ಹೋಗ್ತಾರ. ಅಲ್ಲಪ್ಪ, ಕೊಯ್ಲೇಷನ್ ಸರ್ಕಾರದ ಬಗ್ಗೆ ಟೀಕೆ ಮಾಡದೆ ಹೊಗಳ್ತಾರ ನಮ್ಮನ್ನ. ಬೇರೆ ಬೇರೆ ಸಂದರ್ಭದಲ್ಲಿ ಏನು ನಡೆದಿದೆ ಅಂತೂ ಹೇಳಿಬಿಡುವೆ. ಅದೀಗ ಯಾಕೆ ಹೇಳಕ್ಕೆ ಹೋದ ನಾನು. BJP ಜೊತೆ ಸಂಬಂಧ ಮಾಡ್ಕೊಂಡು 3 ತಿಂಗಳಿಗೆ ಏನಾಯಿತು ಎಲ್ಲ ಬೇಡ. ಯಾರ ಬಗ್ಗೆ ಯಾರೋ ಲಘುವಾಗಿ ಮಾತಾಡೋದು ಬೇಡ. ಐ ಡೋಂಟ್ ವಾಂಟ್. ಯಾರ ಬಗ್ಗೆನೂ ನಾವು ಯಾವಾಗಲೂ ಲಘುವಾಗಿ ಮಾತಾಡೋ ಅಭ್ಯಾಸ ನನಗಂತೂ ಇಲ್ಲ. ಅದರ ಅಡ್ವಾಂಟೇಜು ನನಗೆ ಬೇಕಾಗಿಲ್ಲ.